ಮೊದಲಿಗೆ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾಡಿನ ಜನತೆಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಶುಭಾಶಯವನ್ನು ಕೋರುತ್ತಾ, ನಮ್ಮ ಸಂಘ 103 ವರ್ಷಗಳನ್ನ ಪೂರೈಸಿದೆ. ನಾವು ನಮ್ಮ ಸಂಘದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರುವಂತ ಸಂಘ. ನಾವು ಕನ್ನಡಾಂಬೆಯ ಕನ್ನಡ ನೆಲದಲ್ಲಿ ನೆಲ ಜಲ ವಿಷಯಕ್ಕೆ ಹಲವಾರು ಬಾರಿ ನಾವು ಹೋರಾಟವನ್ನ ಮಾಡಿದೀವಿ. ನಾವು ನಮ್ಮ ರಾಜ್ಯದಲ್ಲಿ ಮೊದಲಿಗೆ ನಾವು ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ, ಹಾಗೆ ನಮ್ಮ ನದಿಗಳು ನಮ್ಮ ಹಕ್ಕು, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಸೊ ನಾನು ಕನ್ನಡದ ಬಗ್ಗೆ ನಮ್ಮ ಸಂಘ ಹೆಮ್ಮೆ ಪಟ್ಟು ನಾವು ಕರ್ನಾಟಕದಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ಅದು ನಮ್ಮ ಹೆಮ್ಮೆಯ ಸಂಕೇತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾಡಿನ ಜನತೆಗೆ ನಾನು ಸರ್, ಆಚೆಯಿಂದ ತುಂಬಾ ಜನ ಬಂದಿದ್ದಾರೆ, ಇಲ್ಲಿ ತುಂಬಾ ಕೆಲಸ ಮಾಡ್ತಾರೆ, ಅವ್ರ ಕನ್ನಡ ಕಲಿಯಕ್ಕೆ ಏನ್ ಹೇಳ್ತೀರಾ ಸರ್? ನಾವು ಮ್ಯಾಕ್ಸಿಮಮ್ ಅವ್ರ ಜೊತೆ ನಾವು ಕನ್ನಡದಲ್ಲೇ ಮಾತಾಡಿದಾಗ ಖಂಡಿತವಾಗ್ಲೂ ಕನ್ನಡ ಕಲಿತದೆ. ನಮ್ಮ ಕನ್ನಡ ಜನತೆಯ ಸಮಸ್ಯೆ ಏನು ಅಂದ್ರೆ, ಅವನು ಹಿಂದಿ ಮಾತಾಡಿದ್ರೆ ನಾವು ಅವನ ಜೊತೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ 16 ವರ್ಷಗಳು ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲಿತದವ್ರ ಜೊತೆ ನಾವು ಅವ್ರ ಭಾಷೆಗೆ ನಾವು ಸ್ಪಂದನೆ ಕೊಡಬಾರ್ದು. ನಮ್ಮ ಭಾಷೆಗೆ ಸ್ಪಂದನೆ ಕೊಟ್ಟಾಗ ಆಟೋಮೆಟಿಕ್ ಆಗಿ ಕಲಿತಾರೆ. ಹಾಗೆ ಕನ್ನಡ ಬಹಳ ಈಜಿ ಕಲಿಯಕ್ಕೆ. ಅದರಿಂದ ನಾವು ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ, ಯಾಕಂದ್ರೆ ನಾವು ಭಾರತ ದೇಶದ ಪ್ರಜೆಗಳು, ನಾವೆಲ್ಲ ಒಂದೇನೆ. ಆದ್ರೆ ಸ್ಥಳೀಯವಾಗಿ ನಾವು ಎಲ್ಲೆಲ್ಲಿ ಇರ್ತೀವಿ ಆ ಒಂದು ನೆಲ ಜಲ ಭಾಷೆಗೆ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಹೇಳಕ್ಕೆ